ಈ ಪ್ರಾಪರ್ಟಿ ನಮ್ಮಪ್ಪ ತಗೊಂಡಾಗ 50,000 ರೂಪಾಯಿ ಒಂದು ಗುಂಟೆ ತಗೊಂಡದ್ದ. ಈಗಿದ್ರ ಬೆಲೆ 10 ಲಕ್ಷ ರೂಪಾಯಿ ಒಂದು ಗುಂಟೆ ಆಗೈತಿ. ಈಗ ಮಾರಿದ್ರೂ ಕೋಟಿ ಮೇಲೆ ಐತಿ. ಮತ್ತು ನಿಂದು ಲೆಕ್ಕಾಚಾರ ಹಂಗೆ ಹೇಳು. ಯಾಕಂದ್ರೆ ಇದು ಅಷ್ಟು ನಮ್ಮಪ್ಪ ನಿನ್ನ ಹೆಸ್ರಿಗೆ ಮಾಡ್ಯಾನ. ಹ್ಞೂ ಅಂದ್ರೆ ಮಾರಾಕ ರೆಡಿ ಮಾಡ್ತಾನೆ. ಏನಂದು ಕರೆಕ್ಟಾಗಿ ಹೇಳಿ, ಈಗ ಯೋಚನೆ ಮಾಡಿ ತಗ. ಓಹೋ, ಇದ್ರ ಮೇಲೆ ಬಿತ್ತೇನಪ್ಪ ಅಲೆ ಕಣ್ಣು. ಎಷ್ಟು ಜನನಪ್ಪ ನಿನ್ನ ಮಕ್ಕಳು? ಏನು ಹೆಂಗೆ ಕೇಳ್ತೀಯ? 2 ಮಕ್ಕಳು ನನಗೆ. ನಿಮ್ಮ ಅಣ್ಣಗೆ ಎಷ್ಟಲೆ? ಏನು ಬೇ ಇಂಥವೆಲ್ಲ ಕೇಳ್ತೀಯ? ನಿನಗೆ ಗೊತ್ತಿಲ್ಲ ಏನು ಬೇ? ಅವನಿಗೂ ಒಂದು ಗಂಡು ಮಗ ಅದಾನ. ಅಲ್ಲಪ್ಪ, ನೀನೇನೋ ಈಗ 10 ಲಕ್ಷ ಆಗಿದಾವೆ ಸೈಟ್ ಅಂತಂದು ಮಾರ್ಕೆಂದು 2 ದಿನ ಮಜಾ ಮಾಡ್ತಿದ್ದಿ. ಮುಂದೆ ಮಕ್ಳು ಮರಿ ಗತಿ ಏನು? ಈಗ ಸರ್ಕಾರ ಈಗ ಎಲ್ಲರೂ ಮಾರ್ಕೆಂದು ತಿಂದುಬಿಟ್ಟಾರ. ಹೊಲ ಮಾಡಾರ ಯಾರೂ ಇಲ್ಲ. ಹೌದಾ? ನಾಳೆ ಸರ್ಕಾರ ಅದೇ ದುಡ್ಡು ಕೊಟ್ಟು ರೈತರನ್ನ ಹೊಲ ಮಾಡಕ್ಕೆ ಹಸ್ತೈತಿ. ಮುಂದೊಂದು ದಿನ ಆ ಕೆಲಸ ಬಂದೇ ಬರ್ತೈತಿ. ಆ ಟೈಮು ಅದನ್ನು ತಿಳ್ಕೊಡ್ರಿ ಫಸ್ಟು. ಈಗೇನೋ 4 ದುಡ್ಡು ದುಡ್ಕೊಂಡು ಮಜಾ ಮಾಡಿರಿ. ಮುಂದೆ ಅದ 1 ಎಕರೆನ ಇದ್ರೂ ಮುಂದೆ ನಿಮಗೆ ಹೆಲ್ಪ್ ಆಕತಿ. ಈಗನ ತಿಳ್ಕೊಂಡಿರಿ ಅದನ್ನು. ಮುಂದೆ ಅದ ಒಂದಿನ ಯೂಸ್ ಅದಕ್ಕೆ ಆಕತಿ. ಹೌದು ಬಿಡು ಮಮ್ಮಿ, ಇದನ್ನ ನಾವು ಯೋಚನೆ ಮಾಡ್ಬೇಕು. ಯಂಗ್ಸ್ಟರ್ಸ್ ಇದನ್ನ ಯೋಚನೆ ಮಾಡ್ಕೊಂಡು ಸುಮ್ಮನೆ ಮಾರ್ಕೊಂಡು ತಿನ್ನೋದ್ರಾಗ ಉಪಯೋಗಿಲ್ಲ. ಅದನ್ನೇ ಇದ್ದರೆ ನೀ ಹೇಳ್ದಂಗೆ ಮುಂದೆ ಗೌರ್ಮೆಂಟ್ ಬಂದು ರೈತರಿಗೆ ಪೇಮೆಂಟ್ ಕೊಟ್ಟು ಸಂಬಳ ಕೊಟ್ಟು ಈ ಕೆಲಸ ಮಾಡಿಸ್ಬೋದು ಅಂತ ನನಗೆ ಯಾಕೆ ಅನ್ನಿಸ್ತದೆ. ನೀ ಹೇಳಿದ್ಮೇಲೆ ಇನ್ಮೇಲೆ ಮಾರೋ ಸುದ್ದಿ ತೆಗೆಯಲ್ಲ, ಇರೋದನ್ನೇ ಬೆಳೆಸಿ ಅಂತ ಹೋಗೋಣ ಅಂತ ಹೇಳ್ತೀನಿ.